ದಾಂಪತ್ಯದಲ್ಲಿ ಆಸಕ್ತಿ ಕಳೆದುಕೊಂಡಾಗ ಇವೆಲ್ಲ ಲಕ್ಷಣಗಳು ಕಂಡುಬರುತ್ತವೆ. ಬೋರ್ ಲಕ್ಷಣ. ದಾಂಪತ್ಯದಲ್ಲಿ ಒಮ್ಮೆ ಬೋರ್ ಎನಿಸಲು ಶುರುವಾದರೆ ಏನೆಲ್ಲ ಸಮಸ್ಯೆಗಳು ಶುರುವಾಗ್ತವೆ. ಹಾಗಾಗಿ ಆ ಥರ ಬೋರ್ ಅಥವಾ ಸಮಸ್ಯೆ ಆಗದಂತೆ ನೋಡಿಕೊಳ್ಳೋದು ಉತ್ತಮ. ಒಟ್ಟಿಗೆ ಇರದೇ ಇರುವುದು. ಒಂದೇ ಮನೆಯಲ್ಲಿ ಸಾಮರಸ್ಯ ಇರದ ದಂಪತಿಗಳು ಇದ್ದರೂ ಇಬ್ಬರ ಮಧ್ಯೆ ದಿನ ಕಳೆದಂತೆ ಒಬ್ಬರಿಗೊಬ್ಬರು ನೋಡುವುದು, ಮಾತುಕತೆ ಆಡುವುದು ತುಂಬ ಕಡಿಮೆ ಆಗ್ತಾ ಹೋಗುತ್ತೆ. ಮೌನದ ಊಟ. ಒಟ್ಟಿಗೆ ಕೂತು ಟೈಮ್ ಪಾಸ್ ಮಾಡ್ತಾ ಇದ್ದ ನೀವು ಅದೇ ಮನೆಯಲ್ಲಿ ಎದುರು ಬದಲಾದಾಗ ಏನು ಮಾತಾಡೋದು, ಎಲ್ಲಿಂದ ಮಾತು ಪ್ರಾರಂಭಿಸೋದು ಅಂತ ಯೋಚನೆ ಮಾಡಬೇಕಾಗುತ್ತೆ. ಬೇಸರ ಎನಿಸುವುದು. ದಾಂಪತ್ಯದಲ್ಲಿ ವಿರಸ ಇದ್ದಾಗ ಒಟ್ಟಿಗೆ ಯಾವುದೇ ಪಾರ್ಟಿಗೆ, ಸ್ನೇಹಿತರ ಔತಣಕೂಟಕ್ಕೆ ಹೋಗೋಂಥ ಸ್ಥಿತಿ ಬಂದಾಗ ತುಂಬ ಬೇಸರ ಆಗುತ್ತೆ. ಆಸಕ್ತಿ ಕಡಿಮೆ. ಸಂಗಾತಿ ಮೇಲೆ ಬೇಸರ ಇದ್ದಂಥ ಸಮಯದಲ್ಲಿ ಸಂಗಾತಿ ತನ್ನ ಜೀವನದ ಬಗ್ಗೆನೇ ಆಗಲಿ, ತನ್ನ ಇಷ್ಟ ಕಷ್ಟಗಳ ಬಗ್ಗೆ ಆಗಲಿ ಮಾತಾಡ್ತಾ ಇದ್ದರೆ ಅದನ್ನು ಕೇಳಿಸಿಕೊಳ್ಳದೆ ಗಂಡ ತನ್ನ ಗಮನವನ್ನು ಬೇರೆ ಕಡೆ ಹರಿಸೋದು. ತಪ್ಪಿಸಿಕೊಳ್ಳುವುದು. ದಂಪತಿಗಳ ಮಧ್ಯೆ ವಿರಸ ಇದ್ದಾಗ ಒಬ್ಬರಿಗೊಬ್ಬರು ಮಾಡುವ ಕರೆಗಳೇ ಇರಲಿ, ಮಾಡುವ ಮೆಸೇಜ್ಗಳೇ ಇರಲಿ, ಅವುಗಳಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನ ಮಾಡ್ತಾನೆ ಇರೋದು. ಲೈಂಗಿಕತೆ ಆಸಕ್ತಿಯಲ್ಲಿ ಕಡಿಮೆ. ದಂಪತಿಗಳ ಮಧ್ಯೆ ಮಾತುಕತೆ ಕಡಿಮೆ ಆದ ತಕ್ಷಣ ಸಹಜವಾಗಿ ಲೈಂಗಿಕ ಆಸಕ್ತಿ ಕಡಿಮೆ ಆಗುತ್ತೆ. ಸಮಸ್ಯೆ ಹೆಚ್ಚುವುದು. ಇಬ್ಬರ ಮಧ್ಯೆ ಸಮಸ್ಯೆ ಉದ್ಭವಿಸಿದಾಗ ಕುಳಿತುಕೊಂಡು ಬಗೆಹರಿಸದೆ ಹಾಗೆ ಬಿಟ್ಟು ಸಮಸ್ಯೆಯನ್ನು ದೊಡ್ಡದು ಮಾಡಿಕೊಳ್ಳೋದು. ಇದರರ್ಥ ಸಂಸಾರದಲ್ಲಿ ಆಸಕ್ತಿ ತಮಗಿಲ್ಲ ಅಂತ ತೋರಿಸೋದು. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಈ ವಿಡಿಯೋದಿಂದ ಹೊಸದೊಂದು ಏನಾಗ್ತಿದ್ರೆ ಈಗಲೇ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ. ಮತ್ತೊಮ್ಮೆ ಭೇಟಿಯಾಗೋಣ ಹೊಸ ವಿಡಿಯೋದೊಂದಿಗೆ.